ನಮಸ್ಕಾರ ಸ್ನೇಹಿತರೆ, ಸ್ವತ್ತುವಡೆಗೆ ಸ್ವಾಗತ. ನಾನು ಕಾರ್ತಿಕ್. ಕೊನೆಗೂ ಕೂಡ ಶಿಕ್ಷಣ ಸಚಿವರ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಈಗ ಅಮಿತ್ ಶಾ ಆಟ ಶುರುವಾಗುತ್ತೆ, ನೋಡ್ತಾ ಇರಿ. ಏನದು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋದೇ ಆಗಿದ್ದರೆ ಇಷ್ಟು ತಡವಾಗಿ ಕೊಟ್ಟಿದ್ದು ಯಾಕೆ? ಕಾಕ್ರೋಚ್ ಜನತಾ ಪಕ್ಷದ ಅಷ್ಟು ದೊಡ್ಡ ಪ್ರತಿಭಟನೆಯನ್ನು ನಿಲ್ಲಿಸ್ಬೋದಾಗಿತ್ತು. ಅವರು ಸಂಸತ್ ಚಲೋ ಮುಖಾಂತರ ಇಡೀ ದೇಶದಾದ್ಯಂತ ಸದ್ದನ್ನು ಮಾಡಲಿಕ್ಕೆ ಶುರು ಮಾಡಿದ್ರು, ಅದನ್ನು ನಿಲ್ಲಿಸ್ಬೋದಾಗಿತ್ತು. ಕೇಂದ್ರ ಸರ್ಕಾರದ ಲೆಕ್ಕ ಏನು ಇದರಲ್ಲಿ ಅಂತ ನೋಡೋದೆ ಆದರೆ, ಕೇಂದ್ರ ಸರ್ಕಾರಕ್ಕೆ ಮಧ್ಯಾಹ್ನದವರೆಗೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳುವಂಥದ್ದು ಅವರ ದೃಷ್ಟಿಯಲ್ಲಿರಲಿಲ್ಲ. ಮಧ್ಯಾಹ್ನದವರೆಗೂ ಕೂಡ ಅವರ ಇಲಾಖೆಯನ್ನು ಬದಲಾವಣೆ ಮಾಡುವಂತಹ ಸುದ್ದಿಗಳು ದೆಹಲಿ ಮೂಲಗಳಿಂದ ಬರ್ತಾ ಇತ್ತು. ಇವನ್ ರಾಹುಲ್ ಗಾಂಧಿ ಅವರು ಸಹ ಈ ವಿಚಾರವನ್ನು ಪ್ರಸ್ತಾವನೆ ಮಾಡಿದರು. ಧರ್ಮೇಂದ್ರ ಪ್ರಧಾನ್ ಒಡಿಶಾ ಮೂಲದ ರಾಜಕಾರಣಿ, ಪ್ರಭಾವಿ ಬಿಜೆಪಿ ನಾಯಕ, ವಿದ್ಯಾರ್ಥಿ ಸಂಘಟನೆ ABVP ಮುಖಾಂತರ ಬಂದಂಥವರು. ಒಡಿಶಾ ರಾಜ್ಯವನ್ನು ಬಿಜೆಪಿ ಗೆದ್ದಿದೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಧರ್ಮೇಂದ್ರ ಪ್ರಧಾನ್. ಅದು ಒಂದು ಕಡೆ ಇರೋದೇ ಆದರೆ, ಮತ್ತೊಂದು ಮಳೆಗಾಲದ ಅಧಿವೇಶನ ಮುಗಿಯುವವರೆಗೂ ಕೂಡ ಈ ರಾಜೀನಾಮೆ ವಿಚಾರದ ಚರ್ಚೆ ಬೇಡ ಅಂತ ನರೇಂದ್ರ ಮೋದಿ ಸಂಪುಟದಲ್ಲಿ ಹೇಳಿದರು ಅನ್ನುವಂಥ ಸುದ್ದಿ ಕೂಡ ಇದೆ. ಇನ್ನೂ ನರೇಂದ್ರ ಮೋದಿಯವರು ಧರ್ಮೇಂದ್ರ ಪ್ರಧಾನ್ ರವರ ಬೆನ್ನಿಗೆ ಸಚಿವರುಗಳು ನಿಲ್ಲಬೇಕು ಅಂತ ಹೇಳಿ ಈ ಹಿಂದೆ ಹೇಳಿದರು. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರುಗಳು ಧರ್ಮೇಂದ್ರ ಪ್ರಧಾನ್ ಪರವಾಗಿ ನಿಲುವುಗಳನ್ನು ತೆಗೆದುಕೊಳ್ಬೇಕು ಅಂತ. ಆದರೆ ಈ ಪ್ರತಿಭಟನೆ ಯಾವಾಗ ಕೈ ತಪ್ಪಿ ಹೋಗ್ತಾ ಇತ್ತು, ಯಾವಾಗ ಇದಕ್ಕೆ ಖಾಲಿಸ್ತಾನಿ ಉಗ್ರರು ಪನ್ನು $1 ಮಿಲಿಯನ್ ಕೊಡ್ತೀನಿ ಅಂತ ಘೋಷಣೆ ಮಾಡಿದ, ಬಾಂಗ್ಲಾದೇಶ, ಇನ್ನು ಬೇರೆ ಬೇರೆ UAEಗಳಿಂದ ಈ ಸ್ವಿಗ್ಗಿಯಲ್ಲಿ ಆರ್ಡರ್ ಆಗ್ತಾ ಇದ್ವು. ಇದು ಒಂದು ರೀತಿಯಾಗಿ ವಿದ್ಯಾರ್ಥಿಗಳ ದಂಗೆ ಇಡೀ ದೇಶದಾದ್ಯಂತ ಶುರುವಾದರೂ ಕೂಡ ಆಶ್ಚರ್ಯವನ್ನು ಪಡುವಂತಿಲ್ಲ. ಇದು 29ರ ಚುನಾವಣೆಗೆ ಮತ್ತು ಮುಂಬರುವ ಉತ್ತರ ಪ್ರದೇಶ ಚುನಾವಣೆಗೆ ದೊಡ್ಡ ಹೊಡೆತವನ್ನು ಕೊಡುತ್ತೆ ಅಂತ ನರೇಂದ್ರ ಮೋದಿ ಸರ್ಕಾರ ಅರಿತುಕೊಂಡು ಇವತ್ತು ಬೆಳಗ್ಗೆನಿಂದಲೂ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಸಂಬಂಧಪಟ್ಟಂಥ ವಿಚಾರಗಳು ಚರ್ಚೆ ಆಗಲಿಕ್ಕೆ ಶುರುವಾದವು. ಅಂತಿಮವಾಗಿ ಮಧ್ಯಾಹ್ನ ಧರ್ಮೇಂದ್ರ ಪ್ರಧಾನ್ ಅವರಿಗೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಸೂಚನೆ ಹೋಯಿತು. ಅದರಂತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು 2 ಪುಟಗಳ ರಾಜೀನಾಮೆಯನ್ನು ಕೊಟ್ಟರು. ಸಂಪೂರ್ಣವಾಗಿ ಇದರ ವೈಫಲ್ಯವನ್ನು ನಾನು ಹೊತ್ಕೊಂಡಿದ್ದೆ, ನಂತರವೂ ಕೂಡ ಯಶಸ್ವಿಯಾಗಿ ರೀನೀಟ್ ಎಕ್ಸಾಮ್ ನಡೆಸಿದೆ ಅಂತ ಸೇರಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಾಯಿತು. ಕಾಕ್ರೋಚ್ ಜನತಾ ಪಕ್ಷ ಈಗ ಪ್ರತಿಭಟನೆಯನ್ನು ಕೈ ಬಿಡುತ್ತಾ ಅಥವಾ ಮತ್ತೇನಾದರೂ ಬೇಡಿಕೆ ಮುಖಾಂತರ ಬರುತ್ತಾ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂಥದ್ದು, ಇದಕ್ಕೆ ನರೇಂದ್ರ ಮೋದಿಯವರು ಕ್ಷಮಾಪಣೆಯನ್ನು ಕೇಳಬೇಕು ವಿದ್ಯಾರ್ಥಿಗಳಲ್ಲಿ. ಅವರನ್ನು ಈ ರೀತಿ ನಡೆಸ್ಕೊಂಡಿದ್ರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಈಗ ಕಾಕ್ರೋಚ್ಗಳು ಯಾವ ರೂಪದಲ್ಲಿ ಬರ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ. ಅದನ್ನು ಆ ಕಡೆ ಇಡೋಣ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅಂತೂ ಆಯಿತು. ಏನು ಸಾಧಿಸಿದ್ರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ತೆಗೆದುಕೊಂಡು? ಈಗ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಬರುತ್ತಾ? ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವಂಥವರಲ್ಲಿ ಒಂದು ಅಲ್ಪ ಮಟ್ಟಿಗಿನ ಭಯ ಅಂತೂ ಶುರು ಆಗುತ್ತೆ. ಇನ್ನು ಮುಂದೆ ಅದು ಕಡಿಮೆ ಆಗ್ಬೋದು. ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವಂಥ ಪ್ರಯತ್ನ ಆಗುತ್ತಾ? ಈ ಪ್ರಶ್ನೆಗಳಿಗೆಲ್ಲ ಯಾರು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಅಮಿತ್ ಶಾ ಆಟ ಈಗ ಶುರುವಾಗುತ್ತೆ ಸಂಸತ್ನಲ್ಲಿ. ಸರಣಿ ಬಿಲ್ಗಳು ಮಂಡನೆ ಆಗಲಿಕ್ಕೆ ಶುರುವಾಗ್ತವೆ. BJPಯ 2/3 ಮೆಜಾರಿಟಿಯ ಲೆಕ್ಕವನ್ನು ನಾನು ನಿಮ್ಗೆ ಹೇಳಿದ್ದೆ. ಈಗಾಗಲೇ ಒಂದು 6-7ರ ಸಂಖ್ಯೆ ಕೊರತೆ ಇದೆ. ಅದೇನು ದೊಡ್ಡ ಕಷ್ಟವಂತೂ ಏನಲ್ಲ NDA ಮೈತ್ರಿಕೂಟಕ್ಕೆ, ಅಮಿತ್ ಶಾಗೆ ಅದನ್ನು ಹೊಂದಿಸ್ಕೊಳ್ಳೋದು. ನಮಗೆ ಬರ್ತಾ ಇರುವ ಲೆಕ್ಕದಲ್ಲೇ 6-7 ಕೊರತೆ ಕಂಡು ಬರ್ತಾ ಇದೆ. ಅವರಿಗೆ, ಅಮಿತ್ ಶಾ ಅವರಿಗೆ ಗೊತ್ತಿರುತ್ತೆ, ಕ್ಲಿಯರ್ ಪಿಕ್ಚರ್ ಇರುತ್ತೆ. ಇಷ್ಟು ಜನ ಆಬ್ಸೆಂಟ್ ಆಗ್ತಾರೆ, ಇಷ್ಟು ಜನ ಸವತ್ಯಾಗವನ್ನು ಮಾಡ್ತಾರೆ, ಇವೆಲ್ಲವೂ ಕೂಡ ಗೊತ್ತಿರುತ್ತೆ. ಹಾಗಾಗಿ 2/3 ಮೆಜಾರಿಟಿ ಅಂತೂ NDA ಮೈತ್ರಿಕೂಟಕ್ಕೆ ಸಿಗುತ್ತೆ. ಈ ಬಿಲ್ಗಳಲ್ಲಿ ಅತಿ ಹೆಚ್ಚು ಮಹತ್ವವನ್ನು ನಾವು ವುಮೆನ್ ರಿಸರ್ವೇಷನ್ ಮತ್ತು ಈ ಡಿಲಿಮಿಟೇಷನ್ ಬಿಲ್ಗೆ ಕೊಡ್ತಾ ಇದ್ವಿ. ಆದರೆ ಈ ಕಾಕ್ರೋಚ್ ಜನತಾ ಪಕ್ಷದ ಪ್ರತಿಭಟನೆ, ಸೋನಂ ವಾಂಗ್ಚುಕ್ ರವರ ಉಪವಾಸ ಸತ್ಯಾಗ್ರಹದಿಂದ FCRA ಬಿಲ್ಲಿಗೆ ಪ್ರಾಮುಖ್ಯತೆ ಬಂದಿದೆ. ಏನಿದು FCRA? ಫಾರಿನ್ನಿಂದ ಬರುವಂತಹ ಫಂಡ್ಗಳು ಎಲ್ಲವೂ ಕೂಡ ಮಾನಿಟರ್ ಆಗ್ತವೆ. ನಿಮ್ಗಾಗಲೇ ಗೊತ್ತಿರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ, ನೋಡಿಡ್ತೀರಿ. ಫಾರಿನ್ನಿಂದ ಬರುವಂತಹ ಪ್ರತಿಯೊಂದು ಫಂಡು ಕೂಡ ಮಾನಿಟರ್ ಆಗುತ್ತೆ. ಕೇಂದ್ರ ಸರ್ಕಾರ ಈ ಫಂಡಿನ ಬಗ್ಗೆ ಒಂದು ಕಣ್ಣನ್ನು ಇಡುತ್ತೆ.
ಕಣ್ಣನ್ನು ಇಡುತ್ತೆ. NGOsಗಳು ಯಾರ್ಯಾರು ಈ ಒಂದು ಲೆಕ್ಕದ ಪ್ರಕಾರ ಸುಮಾರು 1000 ಕೋಟಿಗಳಲ್ಲಿ ಪ್ರತಿ ವರ್ಷಕ್ಕೆ ಫಾರಿನ್ನಿಂದ ಇಲ್ಲಿನ NGOಗಳಿಗೆ ಫಂಡಿಂಗ್ ಬರ್ತವೆ. ಅದು ಯಾವ್ಯಾವ ಕಾರಣಕ್ಕೆ ಬರ್ತವೆ? ಈ ಬಿಲ್ಲನ್ನು ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ದುರಾದೃಷ್ಟದಿಂದ ಫಾರಿನ್ ಫಂಡ್ಗಳು ಬರ್ತಾ ಇದೆ ಅನ್ನೋದರ ಮಾಹಿತಿ ಕೇಂದ್ರಕ್ಕಿರುತ್ತೆ. ಹಾಗಾಗಿ ಈ ಬಿಲ್ಲಿನ 2.0 ವರ್ಷನ್ ಮಂಡನೆ ಆಗುತ್ತೆ ಅಧಿಕೃತವಾಗಿ. ಇದು ಕೆಲವರಿಗೆ ಈಗಾಗಲೇ ನಡುಕವನ್ನು ಹುಟ್ಟಿಸಿದೆ ಈ ಬಿಲ್ಲು. ಇನ್ನು ಹಲವು ಬಿಲ್ಗಳು, ಇನ್ನೂ ಪ್ರಮುಖವಾಗಿ ಈ ಪೇಪರ್ ಲೀಕಿಗೆ ಸಂಬಂಧಪಟ್ಟಂತೆ 10 ವರ್ಷದ ತನಕ ಜೈಲು ಶಿಕ್ಷೆ, 1 ಕೋಟಿ ರೂಪಾಯಿ ತನಕ ದಂಡ ಹಾಕುವಂತಹ ಒಂದು ಬಿಲ್ಲನ್ನು ಕೂಡ ನಾಳೆ ಪಾಸ್ ಮಾಡಲಾಗತ್ತೆ. ನಾಳೆ ಸೋಮವಾರ ಪಾಸ್ ಮಾಡ್ತಾರೆ ಇದನ್ನು. ಒಟ್ಟಾರೆಯಾಗಿ ಈ ಎಲ್ಲ ಬಿಲ್ಗಳು ಒಂದು ಕಡೆ ಆದರೆ, ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಈ ಮುಂಗಾರು ಅಧಿವೇಶನದ ಅಜೆಂಡಾದಲ್ಲಿ ಈ 7 ಬಿಲ್ಗಳನ್ನು ಹೊರತುಪಡಿಸಿ, ಅಂದರೆ ಡಿಲಿಮಿಟೇಷನ್ ಬಿಲ್ ಇಲ್ಲ. ಅದರಲ್ಲಿ ಮಂಡನೆ ಆಗಲ್ವಾ ಅಂತ ಕೇಳಿದ್ರೆ, ಇಷ್ಟು ತಿಂಗಳುಗಳ ಕಾಲ ಪ್ರಯತ್ನ ಪಟ್ಟಿದ್ದಾರೆ ಅಮಿತ್ ಶಾ ಮತ್ತು BJPಯವರು. ಬಿಟ್ಬಿಡ್ತಾರ ಸುಮ್ಮನೆ ಡಿಲಿಮಿಟೇಷನ್ ಬಿಲ್ನ ತರದೇ ಹೋದರೆ? ಡೆಫಿನೆಟ್ಲಿ ಡಿಲಿಮಿಟೇಷನ್ ಬಿಲ್ ಮಂಡನೆ ಆಗೇ ಆಗುತ್ತೆ. ಒಂದು ವೇಳೆ ಡಿಲಿಮಿಟೇಷನ್ ಬಿಲ್ ಪಾಸ್ ಆದರೆ, ಲೋಕಸಭೆಯಲ್ಲಿ ಪಾಸ್ ಆದರೆ, ರಾಜ್ಯಸಭೆಯಲ್ಲಿ ಸಂಖ್ಯೆಗಳಿದೆ, ಅಲ್ಲಿ ಇನ್ನೂ ಹೆಚ್ಚುವರಿ ಸಂಖ್ಯೆಗಳೊಂದಿಗೆ ಪಾಸ್ ಆಗುತ್ತೆ. ಈ ಬಿಲ್ ಪಾಸ್ ಆದರೆ ಬರೆದಿಟ್ಕೊಂಬಿಡಿ, 29ಕ್ಕೆ BJP 400ಕ್ಕೂ ಹೆಚ್ಚು ಸಂಖ್ಯೆಗಳನ್ನು, ಅಂದರೆ NDA ಮೈತ್ರಿಕೂಟ 400ಕ್ಕೂ ಹೆಚ್ಚು ಸಂಖ್ಯೆಗಳನ್ನು ತೆಗೆದುಕೊಳ್ಳುತ್ತೆ. ಈಗಿನ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ನಾನು, 525 ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ನಾನು. ಡಿಲಿಮಿಟೇಷನ್ ಬಿಲ್ ಪಾಸ್ ಆದರೆ ಕ್ಷೇತ್ರಗಳು ಹೆಂಗೆ ಪುನರ್ವಿಂಗಡಣೆ ಆದಾಗ 800 ಆಗ್ತದೋ 750 ಆಗುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ BJP ಮೈತ್ರಿಕೂಟ ಲ್ಯಾಂಡ್ ಸ್ಲೈಡ್ ವಿಕ್ಟರಿಯೊಂದಿಗೆ ಹೋಗುತ್ತೆ. ಹೆಂಗೆ ಹೋಗುತ್ತೆ, ಆ ಲೆಕ್ಕ ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳುವಂಥ ಪ್ರಯತ್ನ ಪಡ್ತೀನಿ. ಅಂದರೆ ಕಾಕ್ರೋಚ್ ಜನತಾ ಪಕ್ಷದ ಪ್ರತಿಭಟನೆ ತಣ್ಣಗಾಗಿದ್ರೆ, ಉತ್ತರ ಭಾರತದ ಬಿಗ್ ಹೋಲ್ಡ್ BJPಗೆ ಇದೆ, ದಕ್ಷಿಣ ಭಾರತದಲ್ಲಿ BJPಗೆ ಹೋಲ್ಡ್ ಇಲ್ಲ, ಕರ್ನಾಟಕವನ್ನು ಹೊರತುಪಡಿಸಿದ್ರೆ. ಈ ಕ್ಷೇತ್ರ ಪುನರ್ವಿಂಗಡಣೆ ಹೆಂಗಾಗತ್ತೆ ಅನ್ನೋದರ ಮೇಲೆ 29ರ ಚುನಾವಣೆ ಭವಿಷ್ಯ ನಿಂತಿದೆ. ಈ ಮುಂಗಾರು ಅಧಿವೇಶನದಲ್ಲಿ BJP ಈ ಬಿಲ್ಲನ್ನು ಮಂಡನೆ ಮಾಡ್ಕೊಂಡು ಹೋದರೆ 29ಕ್ಕೆ ಇದು ಲಾಗು ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ 34ರಿಂದ ಬರುವಂಥ ಸಾಧ್ಯತೆ ಇದೆ. ಇನ್ನೂ ಪ್ರಮುಖವಾಗಿ 1 ನೇಷನ್ 1 ಎಲೆಕ್ಷನ್ ಬರುವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಅಸಲಿ ಆಟಗಳು ಸಂಸತ್ನಲ್ಲಿ ಈಗ ಶುರುವಾಗ್ತವೆ. ಈ ಜಿರಳೆಗಳು, ಈ ಕಾಕ್ರೋಚಸ್ಗಳನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡೋಣ. ಈಗ ಇವರ ಅವಶ್ಯಕತೆ ಏನೂ ಇಲ್ಲ. ಇವರ ಮೂಲ ಉದ್ದೇಶ, ಕೆಲವರ ಪ್ರಕಾರ ಇವರ ಮೂಲ ಉದ್ದೇಶ ಆಗಿದ್ದಂಥದ್ದೇ FCRA ಬಿಲ್ಲನ್ನು ಮಂಡನೆ ಮಾಡಲಿಕ್ಕೆ ಕೊಡಬಾರ್ದು ಅಂತ. ಈಗ ಅವರ ಉದ್ದೇಶಗಳು, 3 ಉದ್ದೇಶಗಳು ಕೂಡ ಈಡೇರಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಆತ್ಮಹತ್ಯೆ ಮಾಡಿಕೊಂಡಂತಹ ನೀಟ್ ವಿದ್ಯಾರ್ಥಿಗಳಿಗೆ ₹1 ಕೋಟಿ ಪರಿಹಾರ ಸೇರಿದಂತೆ ಮತ್ತೊಂದು ಎಲ್ಲ ಆಗಿದೆ. ಈಗ ಅವರು ಬಾಲ ಬಿಚ್ಚಿದ್ರೆ ಗೊತ್ತಾಗ್ಬಿಡುತ್ತೆ ಇವರು ಡ್ರಾಮಾ ಮಾಡ್ತಾ ಇದ್ದಾರೆ. ಇವರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಬೇರೆಯದ್ದೇ ಉದ್ದೇಶ ಇಟ್ಕೊಂಡು ಇವರು ಪ್ರತಿಭಟನೆಗಳನ್ನು ಮಾಡಿದ್ರು ಗೊತ್ತಾಗ್ಬಿಡುತ್ತೆ. ಈಗ ಅವರು ಸೈಲೆಂಟ್ ಹೋಗಲೇಬೇಕು. ಈಗ ಸೋಮವಾರದಿಂದ ಇಡೀ ರಾಷ್ಟ್ರ ರಾಜಕಾರಣವೇ ಒಂದು ರೀತಿ ಕುತೂಹಲಕಾರಿಯಾಗಿರುತ್ತೆ. ಸಂಸತ್ನಲ್ಲಿ ಏನಾಗುತ್ತೆ ಅನ್ನೋದರತ್ತ ಎಲ್ಲ ರಾಷ್ಟ್ರೀಯ ರಾಜಕಾರಣದ ಮೇಲೆ ತುಂಬ ಆಸಕ್ತಿ ಇರುವವರ ಚಿತ್ತ ಆ ಕಡೆ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.